ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಫ್ರೆಶ್ ನ್ಯೂ ಎಪಿಸೋಡ್. ಸೊ ಗೈಸ್, ನಾವು ಇವತ್ತು ಈ ಒಂದು ವಿಡಿಯೋದಲ್ಲಿ ನಾವು ಸಮಾಂತರ ಶ್ರೇಣಿಯಲ್ಲಿ ಎರಡು ಟೈಪ್ ಬರುತ್ತೆ ಕ್ವಶನ್ಸ್. ಸೊ ಆ ಕ್ವಶನ್ ಹೇಗೆ ಬರುತ್ತೆ ಮತ್ತೆ ಅದರ ಆನ್ಸರ್ಸ್ ಏನಿರುತ್ತೆ ಅಂತ ನಾವು ನೋಡೋಣ. ಈಗ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಇದು 21ನೇ ಪ್ರಶ್ನೆ. ನಿಮ್ಗೆ 21ನೇ ಪ್ರಶ್ನೆ ಇದು ಮ್ಯಾಥಮೆಟಿಕ್ಸ್ ಅಲ್ಲಿ ಪ್ರತಿ ಎಕ್ಸಾಮ್ ಅಲ್ಲಿ ಕೂಡ ಇದು ನಿಮ್ಗೆ ಬರುತ್ತೆ. ಸೊ ಇದು 21ನೇ ಪ್ರಶ್ನೆಯಲ್ಲಿ ನಮ್ಗೆ ಏನೇನು ಕೊಟ್ಟಿರ್ತಾರೆ ಇಲ್ಲಿ ನೋಡಿ. 5, 9, 13 ಇಲ್ಲಿ ಡ್ಯಾಶ್ ಡ್ಯಾಶ್ ಆಗಿ 21 ಅಂತ ನಿಮ್ಗೆ ಕೊಟ್ಟಿದ್ದಾರೆ. ಸೊ ಅವ್ರು ಏನಂದಿದ್ದಾರೆ, ಈ ಸಮಾಂತರ ಶ್ರೇಣಿ, ಇದಕ್ಕೆ ಏನಂತೀವಿ ಸಮಾಂತರ ಶ್ರೇಣಿ ಅಂತ. ಈ ಸಮಾಂತರ ಶ್ರೇಣಿಯನ್ನು ಸೂತ್ರದಿಂದ ಕಂಡುಹಿಡಿಯಿರಿ. 21ನೇ ಪದವನ್ನು ಸೂತ್ರದಿಂದ ಕಂಡುಹಿಡಿಯಿರಿ. ಸೊ ಇದನ್ನ ನಾವು ಹೇಗೆ ವಿಸ್ತಾರವಾಗಿ ಬಿಡಿಸೋಣ ಅಂತ ನಾವು ನೋಡೋಣ. ಈಗ ಇದು 5, 9, 13 ಡ್ಯಾಶ್ ಡ್ಯಾಶ್ 21 ಏನಿದೆ ಅಲ್ವಾ, ಇದು ನಾವು ಇದನ್ನ ಈಗ ಎರೇಸ್ ಮಾಡೋಣ. ಈ ಸೂತ್ರ ಅಂತ ಒಂದಿದೆ ಗೈಸ್, ಇದಕ್ಕೆ ಈ ಸೂತ್ರನ ನಾವು ಕಂಡುಕೊಳ್ಳೋಣ. ಸೊ ಈಗ ನಾನು ಇದನ್ನ ಇರೇಸ್ ಮಾಡ್ತಾ ಇದ್ದೀನಿ. ಸೊ ಈಗ ಇದ್ರ ಸೂತ್ರ ಈಗ ನಾನು ಏನ್ ಬಿಡಿಸ್ತಾ ಇದ್ದೀನಿ ಅಲ್ವಾ ಗೈಸ್, ಇದನ್ನ ನೀವು ಕಂಪಲ್ಸರಿ ನೋಟ್ ಮಾಡ್ಕೋಬೇಕು. ಇದ್ರ ಸೂತ್ರ ನೋಡಿ, an is equal to a plus bracket n minus 1 bracket complete d. ಸೊ ಗೈಸ್, ಇದು ಸೂತ್ರ ನಿಮ್ಗೆ ಖಂಡಿತ ಬರುತ್ತೆ. ಏನಕ್ಕಂದ್ರೆ ಇದು ಸಮಾಂತರ ಶ್ರೇಣಿಯ ಸೂತ್ರ. ನಿಮ್ಗೆ 21ನೇ ಪದವನ್ನು ಕಂಡುಹಿಡಿಯಿರಿ ಸೂತ್ರದಿಂದ ಅಂತ ಕೊಟ್ಟಿದ್ರೆ ಅವಾಗ ನೀವು ಈ ಸೂತ್ರವನ್ನು ನೀವು ಬಳಸಬೇಕು. ಇದೇನ್ ಕಾಣಿಸ್ತಾ ಇದೆ ಅಲ್ವಾ, ಈ ಸೂತ್ರವನ್ನು ನೀವು ಬಳಸಬೇಕು. ಸೊ ಅದು ಆದ್ಮೇಲೆ 21ನೇ ಪದದ ಮೊತ್ತ ಅಂತಂದ್ರೆ ಅದಕ್ಕೊಂದು ಬೇರೆ ಸೂತ್ರ ಇದೆ. ಅದ್ರ ಸಲುವಾಗಿ ಅದನ್ನ ನೀವು ನೋಡ್ಬೇಕಂದ್ರೆ ನೀವು ಈ ವಿಡಿಯೋನ ಲಾಸ್ಟ್ ತಕ ಎಂಡ್ ತಕ ಈ ವಿಡಿಯೋನ ನೀವು ವಾಚ್ ಮಾಡಬೇಕು. ಸೊ ಈಗ ಇದನ್ನೇ ಇಟ್ಕೊಂಡು ನಾವು ಕ್ವಶನ್ ಏನಿದೆ ಅಲ್ವಾ ಹಾಗೆ ನಾವು ಆನ್ಸರ್ನ ಬಿಡಿಸೋಣ. ಸೊ ಏನೇನು ಕೊಟ್ಟಿದ್ರು ಇಲ್ಲಿ ದಂಡೆಯಲ್ಲಿ ಬರ್ಕೊಂಡ್ಬಿಡೋಣ. 5, 9, 13 ಡ್ಯಾಶ್ ಡ್ಯಾಶ್ 21. ಇದು 5 ಏನಿದೆ, ಇದಕ್ಕೆ ನಾವು A1 ಅಂತ ಕರಿತೀವಿ. ಇದಕ್ಕೆ ನಾವೇನ್ ಕರಿತೀವಿ, A1 ಅಂತ ಕರಿತೀವಿ. ಇದು ಏನು 9ನೇದು A2. ಹಾಗೆ 13ನೇದು ಏನಂದ್ರೆ A3. ಹಾಗೆ ಇನ್ನೊಂದು ಏನಾದ್ರೂ ಇದ್ರೆ A4, A5 ಹಿಂಗ್ ಹೋಗ್ತಾ ಇರುತ್ತೆ. ಸೊ ಇಲ್ಲಿ ಕೊನೆಯ ಪದ 21 ಇದೆ. 21ನೇದಕ್ಕೆ ನಾವೇನಂತೀವಿ, ಎನ್ ಅಂತ ಕರಿತೀವಿ. ಎನ್ ಅಂದ್ರೆ ಏನು, 21ನೇ ಪದ ಲಾಸ್ಟ್ ಪದ ಯಾವ್ದಿರುತ್ತೆ ಅದಕ್ಕೆ ನಾವು ಎನ್ ಅಂತ ಕೊಡ್ತೀವಿ. ಸೊ ಇಲ್ಲೇನಿದೆ, an is equal to an ಅಂದ್ರೆ ನಾವು 5 ಮತ್ತೆ ಎನ್ ಅಂತ ಬರೆಯೋ ಹಾಗಿಲ್ಲ. ಇಲ್ಲಿ an ಅಂತ ಇದೆ, ನಾವು ಎನ್ ಎಷ್ಟಿದೆ ಇಲ್ಲಿ 21. ನಾವು ಇಲ್ಲಿ 21ನ ಬರ್ಕೊಳ್ಬಿಡೋಣ. ಇಸ್ಕ್ವಲ್ ಟು ಎ. ಇಲ್ಲಿ ಎ ಅಂತ ಕೊಟ್ಟಿದ್ದಾರೆ, ನಾವು ಇಲ್ಲಿ A1 ಏನಿದೆ 5. ಸೊ ನಾವು ಇಲ್ಲಿ 5ನ ಹಾಕೋಣ, ಪ್ಲಸ್ ಕೊಡೋಣ, ನಾವು ಬ್ರಾಕೆಟ್ ಹಾಕೋಣ. ಎನ್ ಅಂತ ಇದೆ, ನನ್ಗೆ ಹೇಳಿದಾಗೆ ಏನ್ ಬರುತ್ತೆ 21 ಅಂತ ಬರುತ್ತೆ. ಇದು ಎನ್ನಿಗೆ ನಾವು 21 ಅಂತ ಕೊಟ್ಟಿವಿ, -1 ಬ್ರಾಕೆಟ್ ಕಂಪ್ಲೀಟ್. ಡಿ ಏನಪ್ಪಾ ಈ ಡಿ, ಮತ್ತೆ ಇದನ್ನ ಹೇಗೆ ಕಂಡು ಹಿಡಿಬೇಕಂತ ನಿಮ್ಗೆ ಇದೇ ಟಫ್ ಕ್ವಶನ್ಸ್ ಇರುತ್ತೆ. ಸೊ ಅವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಈ ಡಿ ನ ಹೇಗೆ ಕಂಡು ಹಿಡಿಬೇಕಂತ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನ ನೀವು ನೋಟ್ ಮಾಡ್ಕೋಬೇಕು. ಇದಕ್ಕೆ ನಾವು ಏನಂತೀವಿ, ಡಿ ಈಸ್ಕ್ವಲ್ ಟು ಈ ಡಿ ನ ಕಂಡು ಹಿಡಿಬೇಕಂದ್ರೆ ಒಂದ್ ಸೂತ್ರ ಇದೆ, ಅದಕ್ಕೂ ಡಿ ಈಸ್ಕ್ವಲ್ ಟು A1 minus A2. ನೀವು ಈ ಸೂತ್ರನ ಬಳಸಿ ನೀವು ಡಿ ನ ಕಂಡು ಹಿಡಿಯಬಹುದು. ಸೊ ಡಿ ಈಸ್ಕ್ವಲ್ ಟು A1 ಏನಿದೆ 5 ಇದೆ, A2 ಏನಿದೆ 9 ಇದೆ. ಸೊ ಈಗ ನಾವು ಈ ಸೂತ್ರನ ನಾವು ಅಳಗಿಸ್ತಾ ಇದ್ದೀವಿ. A1 ಏನಿದೆ 5 ಇದೆ, -9. A2 ಏನಿದೆ 9 ಇದೆ. 9ರಲ್ಲಿ 5 ಕಳೆದರೆ ಎಷ್ಟು ಉಳಿಯುತ್ತೆ, 4 ಉಳಿಯುತ್ತೆ. ಸೊ ನಮ್ಮ ಆನ್ಸರ್ ಡಿ ಈಸ್ಕ್ವಲ್ ಟು ಏನ್ ಬರುತ್ತೆ, 4 ಬರುತ್ತೆ. ಸೊ ಅವಾಗ ನಾವು ಇಲ್ಲಿ 4ನ ಬರ್ಕೊಳ್ಳೋಣ. ಸೊ ನಾವು ಸೂತ್ರ ಹೇಗಿತ್ತಲ್ವಾ, ನಾವು ಅದನ್ನ ಪೂರ್ತಿಯಾಗಿ ಬರೆದ್ವಿ, ಮತ್ತೆ ನಾವು ಲೆಕ್ಕನ ಹೇಗೆ ಬಿಡಿಸ್ಬೇಕಂತ ನಾವು ಮಾಡ್ಕೊಂಡ್ವಿ. ಸೊ ಇದು ಆದ್ಮೇಲೆ ನಾವು ಇದನ್ನ ಹೇಗೆ ಕಂಟಿನ್ಯೂ ಆಗಿ ಬಿಡಿಸ್ತಾ ಹೋಗೋಣ ಅಂತ ನಾವು ನೋಡ್ಬೇಕು ಈಗ. ಸೊ ಇಲ್ಲಿ A21ಗೆ A21 ಹಾಕೊಳ್ಳೋಣ, ಈಸ್ಕ್ವಲ್ ಟು 5 ಇದೆ, 5 ಅಂತ ಇರ್ಲಿ, ಪ್ಲಸ್ 21 - 1 ಅಂತ ಇದೆ. ಇಲ್ಲಿ ನೀವು ಇಲ್ಲಿ ನೋಡ್ಬೋದು 21 - 1 ಅಂತ ಇದೆ. ಸೊ ಇವಾಗ ಇದಕ್ಕೆ ನಾವೇನ್ ಮಾಡ್ಬೇಕಂದ್ರೆ 21 ಅಲ್ಲಿ -1 20 ಆಯ್ತು,
ಬ್ರಾಕೆಟ್ ಮಾಡ್ಕೊಳ್ಳೋಣ, ನಾವು 20ನ ಬರ್ಕೊಳ್ಳೋಣ, 4 4 ಮತ್ತೆ A21 ಅಂತ ಬರ್ಕೊಳ್ಳೋಣ. ಇಲ್ಲಿ ಇಸ್ಕೊಲ್ ಟು 5 ಅಂತ ಇದೆ. ಇಲ್ಲಿ ನೀವು ನೋಡ್ಬೋದು 5 ನ 5ನೇ ಇಟ್ಕೊಳ್ಳೋಣ. ಇಲ್ಲಿ 20 + 4 20 + 4 ಇಲ್ಲಿ 5 + 20 ಇಲ್ಲಿ 4 ಇದೆ. ಹೆಚ್ಚು ಮಂದಿ ಇಲ್ಲಿ ಏನು ಇಲ್ಲ ಅಂದ್ರೆ ಇಲ್ಲಿ 4 ಅಂತ ಅನ್ಕೊಳ್ಳೋಣ, ನೀವು ಅದನ್ನ ಪ್ಲಸ್ ಮಾಡೋದಕ್ಕೆ ಹೋಗ್ತೀರಾ. ಸೊ ಇಲ್ಲಿ ಪ್ಲಸ್ ಆಗಂಗಿಲ್ಲ, ಇಲ್ಲಿ ಬ್ರಾಕೆಟ್ ಅಂತ ಇದೆ. ಬ್ರಾಕೆಟ್ ಅಂದ್ರೆ ಏನು? ಇಂಟು, ಗುಣಾಕಾರ. ನಾವು 20ರಿಂದ 4ಗೆ ಗುಣಾಕಾರ ಮಾಡಬೇಕು. 24 80. ಸೊ ಈಗ ನಾವು ಇಲ್ಲಿ 80ನ ಬರ್ಕೊಳ್ಳೋಣ. 5ಕ್ಕೆ 5 ಬರ್ಕೊಂಡ್ವಿ ಪ್ಲಸ್ 80. ಸೊ ನೀವು ಇವು ಎರಡನ್ನ ನೀವು ನೋಟ್ ಮಾಡ್ಕೊಂತಿದ್ರೆ, ಈಗ ನಾನು ಇದನ್ನ ಇರೇಸ್ ಮಾಡ್ತಾ ಇದ್ದೀನಿ. ಇಲ್ಲಿಕಂದ್ರೆ ಕೆಳಗಡೆ ಇರೋದು ನಿಮ್ಗೆ ಕಾಣಿಸಂಗಿಲ್ಲ, ಅದ್ರ ಸಲುವಾಗಿ ನಾನು ಇದನ್ನ ಇರೇಸ್ ಮಾಡ್ತಾ ಇದ್ದೀನಿ. ನೋಡಿ, ಸೊ ಇಲ್ಲಿ ಏನ್ ಬಂತು ಲಾಸ್ಟ್ ಅಲ್ಲಿ? A21 = 5 + 80 ಅಂತ ಇತ್ತು. ಕರೆಕ್ಟ್. 5 + 80 85. A21 = 85. ನೀವು ನೋಡ್ಬೋದು ಇದೇ ಆನ್ಸರ್ ಬರುತ್ತೆ. ಇಷ್ಟು ಮಾಡಿದರೆ ಸಾಕು, ನಿಮಗೆ 2 ಮಾರ್ಕ್ಸ್ ನಿಮಗೆ ಕೊಡ್ತಾರೆ. ಇಷ್ಟೇ ಸೂತ್ರ ಹಾಕಿ ಎಲ್ಲ ಮಾಡಿದರೆ 2.5 ಮಾರ್ಕ್ಸ್ ನಿಮ್ಗೆ ಇಲ್ಲೇ ಕೊಡ್ತಾರೆ. ನಿಮ್ ಹ್ಯಾಂಡ್ ರೈಟಿಂಗ್ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ, ಅಲ್ಲಿ ನಿಮ್ಗೆ ಇದ್ರ ಮೇಲೆ ನಿಮ್ಗೆ ಮಾರ್ಕ್ಸ್ ಕೊಡಲಾಗುವುದು. ಸೊ ನಾವು ಇದು ಫಸ್ಟ್ ಲೆಕ್ಕ ಅಂದ್ರೆ ಫಸ್ಟ್ ಟೈಪ್ ಲೆಕ್ಕನ ನಾವು ಬಿಡಿಸಿದ್ವಿ. ಈಗ ನಾವು ಸೆಕೆಂಡ್ ಟೈಪ್ ಲೆಕ್ಕನ ಬಿಡಿಸೋಣ. ಸೊ ಈ ಬೋರ್ಡ್ ನ ಕ್ಲೀನ್ ಮಾಡೋಣ. ಈಗ ಫಸ್ಟ್ ಟೈಪ್ ಸೆಕೆಂಡ್ ಟೈಪ್ ಲೆಕ್ಕನ ಬಿಡಿಸೋಣ. ಲೆಟ್ಸ್ ಸ್ಟಾರ್ಟ್. ಸೊ ಗೈಸ್, ಕಟ್. ಸೊ ಗೈಸ್, ನಾನು ನಿಮ್ಗೆ ಹೇಳ್ದಾಗೆ ನಾವು ಫಸ್ಟ್ ಮೆಥಡ್ ಅಂದ್ರೆ ಇದರಲ್ಲಿ ಯಾವ ಟೈಪ್ ಬರುತ್ತೆ ಅಂತ ಅಂದಿದ್ವಿ. ಸೊ ಫಸ್ಟ್ ಟೈಪ್ ನಾವು ನೋಡಿದ್ವಿ. ಈಗ ನಾವು ಸೆಕೆಂಡ್ ಟೈಪ್, ಅದನ್ನು 21ನೇ ಕ್ವಶನ್ಗೆ ಬರುತ್ತೆ. ಅದು ಅಥವಾ ಕ್ವಶನ್ ಹೇಗಂದ್ರೆ ಅದು ಅಥವಾ ಬೀಳ್ಬೋದು, ಇಲ್ಲಿಕಂದ್ರೆ ಇದನ್ನು ಬೀಳ್ಬೋದು. ಇದನ್ನು ಸೇಮ್ ಇರುತ್ತೆ. ಹೀಗೆ ನಿಮ್ಗೆ 8 3 25ನ ಮೈನಸ್, ಇಲ್ಲಿ 8 3 -2 ಮತ್ತೆ 5 ಇದೆ, ಇಲ್ಲಿ 22 ಇದೆ. ಎಲ್ಲ ಸೇಮ್ ಇರುತ್ತೆ. ಒಂದ್ ಸ್ವಲ್ಪ ಝೂಮ್ ಮಾಡಿ, ಇಲ್ಲಿ ನೀವು ನೋಡ್ಬೋದು ಕೂಡ. ಈಗ ನಾನು ಇಲ್ಲಿ ಝೂಮ್ ಮಾಡ್ತಾ ಇದ್ದೀನಿ. ಇಲ್ಲಿ 8 3 -2, ಇಲ್ಲಿ 5 ಇದೆ, ಇಲ್ಲಿ 22 ಇದೆ, ನೀವು ಇಲ್ಲಿ ನೋಡಬಹುದು. ಸೊ ಈಗ ನಾವು ಏನ್ ಮಾಡ್ಬೇಕು, ಇದೆಲ್ಲ ಒಂದು ಕ್ವಶನ್. ಈ ಕ್ವಶನ್ ಅಲ್ಲಿ ನಮ್ಗೆ ಯಾವ ಟೈಪ್ ಬರುತ್ತೆ ಅಂತ ಅಂದಿದೆ. ಸೊ ನಾವು ಇದರ ಸೆಕೆಂಡ್ ಟೈಪ್ ನ ಈಗ ಬಿಡಿಸೋಣ. ಇದ್ರ ಸೆಕೆಂಡ್ ಟೈಪ್ ಅಲ್ಲಿ ಇದಕ್ಕೆ ಒಂದು ಸೂತ್ರ ಇದೆ. ಇದಕ್ಕೆ ನಾವ್ ಏನ್ ಕೊಡ್ತೀವಿ? ಮೊತ್ತ ಅಂತ ಕರಿತೀವಿ. ನಿಮ್ಗೆ ಇಲ್ಲಿ ಮೊತ್ತ ಅಂತ ಕೇಳಿದ್ರೆ ನೀವು ಆನ್ಸರ್ ನ ಬಿಡಿಸ್ಬೇಕು. ಕಟ್ ಪೂರ ಕಟ್. ಸೊ ಗೈಸ್, ನಾವು ಫಸ್ಟ್ ಟೈಪ್ ನಾವು ನೋಡಿದ್ವಿ. ಸೊ ನಾವು ಈಗ ಸೆಕೆಂಡ್ ಟೈಪ್ ನಾವು ನೋಡೋಣ. ಸೆಕೆಂಡ್ ಟೈಪ್, ಸೊ ಅದನ್ನು ಕ್ವಶನ್ ಹೀಗೆ ಇರುತ್ತೆ. ಸಮಾಂತರ ಶ್ರೇಣಿಯ ಅಲ್ಲಿ 21ನೇ ಪದವನ್ನು ಕಂಡು ಹಿಡಿರಿ ಅಂತ ಇತ್ತು ನಿಮ್ಗೆ. ಇಲ್ಲಿ ಮೊತ್ತವನ್ನು ಕಂಡು ಹಿಡಿಯಿರಿ ಅಂತ ಕೊಟ್ಟಿರ್ತಾರೆ ಕ್ವಶನ್ ನಿಮ್ಗೆ. ಸೊ ಇದು 21ನೇ ಕ್ವಶನ್. ಸೊ ಇದಕ್ಕೆ ಆನ್ಸರ್ ಹೇಗೆ ಮತ್ತೆ ಇದ್ರ ಸೂತ್ರನು ಚೇಂಜ್ ಇರುತ್ತೆ ಗೈಸ್. ನೀವು ಆ ಸೂತ್ರನ ನೀವು ನೋಟ್ ಮಾಡ್ಕೋಬೇಕು, ಮತ್ತೆ ನೆನಪಲ್ಲಿ ಇಟ್ಕೊಂಡು ಹೋಗ್ಬೇಕು. ಇದು 21ನೇ ಪ್ರಶ್ನೆ. ಅದನ್ನು ಬೀಳ್ಬಹುದು, ಟೈಪ್ 1 ಬೀಳ್ಬಹುದು, ಅಥವಾ ಟೈಪ್ 2 ಬೀಳ್ಬಹುದು. ಸೊ ಈಗ ನಾವು ಟೈಪ್ 2 ನ ಬಿಡಿಸೋದಿಕ್ಕೆ ಹೋಗೋಣ. ಲೆಟ್ಸ್ ಸಿ. ಸೊ ಗೈಸ್, ನೀವು ಇಲ್ಲಿ ನೋಡ್ಬೋದು, ಕ್ಯಾಮ್ರಾ ಒಂದ್ ಸ್ವಲ್ಪ ಝೂಮ್ ಮಾಡಿ. ಇಲ್ಲಿ ನೀವು ನೋಡ್ಬೋದು 8 ಇದೆ, 3 ಇದೆ, -2 ಇದೆ, 5 ಇದೆ, -22. ಇಲ್ಲಿ ನಿಮ್ಗೂ ಕೂಡ ಅದೇ ಸೇಮ್ ಕೊಟ್ಟಿದ್ದಾರೆ. ಸೊ ಇದನ್ನ ನಾವು ಹೇಗೆ ಬಿಡಿಸ್ಬೇಕು? ಇದ್ರ ಸೂತ್ರನೂ ಒಂದಿದೆ. ಆ ಸೂತ್ರನ ನೀವು ನೆನಪಲ್ಲಿ ಇಟ್ಕೋಬೇಕು. ಈಗ ನಾನು ಆ ಸೂತ್ರನ ಬಿಡಿಸ್ತಾ ಇದ್ದೀನಿ ನೋಡಿ. Sn = n/2 ಪ್ಲಸ್ 2a. ಕಟ್. ಸೊ ಗೈಸ್, ನೀವು ನೋಡಿದ್ವಿ, ನಾವೀಗ ಟೈಪ್ 1 ನ ನೋಡಿದ್ವಿ. ಸೊ ಈಗ ನಾವು ಟೈಪ್ 2 ನ ಕೂಡ ನಾವು ನೋಡೋಣ. ಸೊ ಟೈಪ್ 2 ಅಲ್ಲಿ ಏನಿರುತ್ತೆ? ಸೇಮ್ ಕ್ವಶನ್, 21ನೇ ಕ್ವಶನ್ಗೆ ಅದು ಬರುತ್ತೆ. ಸೊ ನಾವು ಟೈಪ್ 1 ಗೆ ಸೂತ್ರ ಬೇರೆದಿತ್ತು, ಈಗ ಟೈಪ್ 2 ಗೂ ಸೂತ್ರ ಬೇರೆದೇ ಇರೋದು. ಸೊ ಟೈಪ್ 2 ಸೂತ್ರನ ನಾವೀಗ ನೋಡೋಣ. ಸೊ ಇಲ್ಲೊಂದ್ ಸ್ವಲ್ಪ ಝೂಮ್ ಮಾಡಿ ತೋರಿಸಿ. ಇಲ್ಲಿ ನಿಮ್ಗೆ 8 ಇದೆ, ಇಲ್ಲಿ 3 ಇದೆ, ಇಲ್ಲಿ -2 ಇದೆ. ನೀವು ಗಮನಿಸಿ, -2 ಇದೆ, 5 -22. ಇದು ಟೈಪ್ 1 ಅಲ್ಲೂ ಬರ್ಬೋದು ಕೂಡ, ಮತ್ತೆ ಟೈಪ್ 2 ಅಲ್ಲೂ. ನಿಮ್ಗೆ ಯಾವ್ದಾದ್ರು ಪ್ರಶ್ನೆ ಬಂದ್ರೆ ಈ ಟೈಪ್ ಅಂದ್ರೆ ಈ ಟೈಪ್ ಅಲ್ಲಿ 8 3 -2 5, ಅಥವಾ ಇಲ್ಲಿ ಮೈನಸ್ ಇದ್ದಲ್ಲಿ ಪ್ಲಸ್ ಇದ್ರೆ
ನೀವು ಏನ್ ಬೇಕಾದ್ರೆ ಹೀಗೆ ಬಂದ್ರೆ ಡ್ಯಾಶ್ 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 22 ನೀವು ಆ ಕ್ವಶನ್ ನೀವು ಕರೆಕ್ಟ್ ಆಗಿ ಓದ್ಕೋಬೇಕು. ಸಮಾಂತರ ಶ್ರೇಣಿಯ 21ನೇ ಪದ ಅಂತ ಇತ್ತು ಅಲ್ಲಿ ಏನಿತ್ತು 21ನೇ ಪದ ಅಂತ ಇತ್ತು. ಇಲ್ಲಿ ಸಮಾಂತರ ಶ್ರೇಣಿಯ 22ನೇ ಮೊತ್ತ ಪದ ಯಾವ್ದಾಕಿರಲಿ ಸಂಖ್ಯೆ, ಇಲ್ಲಿ ಈ ಸಂಖ್ಯೆ ಏನ್ ಕಾಣಿಸ್ತಾ ಇದೆ ಅಲ್ವಾ ಗೈಸ್, ಇಲ್ಲಿ ಲಾಸ್ಟ್ ಅಲ್ಲಿ ಎನ್ ಏನಿದೆ ಅಲ್ವಾ, ಇದು ಏನಕ್ಕಿರ್ಲಿ, ಇದರ ಮೊತ್ತ ಅಂದ್ರೆ ನಾವು ಟೈಪ್ 2 ನ ಬಿಡಿಸ್ಬೇಕು, ಇದರ ಪದ ಅಂದ್ರೆ ನಾವು ಟೈಪ್ 1 ನ ಬಿಡಿಸ್ಬೇಕು. ಈಗ ನಾವು ಟೈಪ್ 2 ನ ನೋಡೋಣ. ಸೊ ಈಗ ನಾನು ಅದ್ರ ಸೂತ್ರನ ಬಿಡಿಸ್ತಾ ಇದ್ದೀನಿ, ನೀವು ಗಮನ ಇಟ್ಟು ನೋಡ್ಬೇಕು ಮತ್ತೆ ಅದನ್ನ ನೀವು ನೋಟ್ ಮಾಡ್ಕೋಬೇಕು. Sn is equal to n divided by 2 bracket 2a plus bracket n minus 1 bracket complete d whole bracket complete. ಸೊ ಇದನ್ನ ಸ್ವಲ್ಪ ಝೂಮ್ ಮಾಡಿ ತೋರಿಸ್ಬಿಡಿ. ಒಂದ್ಸಲ ಇದನ್ನ ನೀವು ನೋಡ್ಕೊಳ್ಳಿ, ಮತ್ತೆ ಇದು ಹೇಗಿದೆ ಅಲ್ವಾ ಹಾಗೆ ನೀವು ರೈಟ್ ಡೌನ್ ಮಾಡ್ಕೊಳ್ಳಿ. ನಾನು ಏನೇನು ಹೇಳ್ತಾ ಇದ್ದೀನಿ ಅಲ್ವಾ ಅದು ಮೇನ್ ಇಂಪಾರ್ಟೆನ್ಸ್ ಇದೆ, ಅದನ್ನ ನೀವು ರೈಟ್ ಡೌನ್ ಮಾಡಲೇಬೇಕು. ಸೊ ಇಲ್ಲಿ Sn is equal to n divided by 2 ಬ್ರಾಕೆಟ್ 2a, ಇಲ್ಲಿ 2a ಅಂತ ಇದೆ. 2a ಅಂದ್ರೆ ಏನಪ್ಪಾ, ಇಲ್ಲಿ 2a ಅಂದ್ರೆ 2 into a ಅಂತ ಬರುತ್ತೆ, 2 into a ಅಂತ ಬರುತ್ತೆ. ಏನಕ್ಕಂದ್ರೆ ನೀವು 2a ಅನ್ನೋಣ ನೀವು ಕನ್ಫ್ಯೂಸ್ ಆಗ್ಬಿಡ್ತೀರಾ. ಸೊ 2a ಅಂದ್ರೆ 2 into a. ನಾವು ಇದನ್ನ ಸ್ಯಾಕ್ರಿಫೈಸ್ ಮಾಡೋಣ, ಮತ್ತೆ ಇದು ಹೇಗಿದೆ ಅಲ್ವಾ ಈಗ ನಾವು ಬಿಡಿಸೋಣ. ಸೊ ಸ್ಟಾರ್ಟ್. ಸೊ ಇಲ್ಲಿ ಎಸ್ ಇದೆ, ಎನ್ ಏನಿದೆ 22, ಲಾಸ್ಟ್ ಪದ 22ನೇ ಪದನ ನಾವು ಏನಂತ ಕರಿತೀವಿ, ಎನ್ ಅಂತ ಕರಿತೀವಿ. ಸೊ S22 is equal to ಎನ್ ಜಾಗದಕ್ಕೆ ನಾವು 22ನ ನಾವು ತುಂಬೋಣ, ಡಿವೈಡೆಡ್ ಬೈ 2 ಬ್ರಾಕೆಟ್ ನಾವು ಹಾಕಿದ್ವಿ. ಇಲ್ಲಿ 2 into a ಅಂತ ಅನ್ಕೊಳ್ಳೋಣ ನಾವು. ಸೊ ಇಲ್ಲಿ ಎ ಅಂದ್ರೆ ಏನು, 8. ಈ ಎಣ್ಣ 2 into ಇಲ್ಲೇನಿದೆ 8 ನಾವು ಇಲ್ಲಿ ಬರ್ಕೊಳ್ಳೋಣ, ಪ್ಲಸ್ ಮಾಡೋಣ. ಮತ್ತೊಂದು ಬ್ರಾಕೆಟ್ ಎನ್ ಏನ್ ಕೊಟ್ಟಿದ್ರೆ ನಿಮ್ಗೆ 22 ಮೈನಸ್ 1 ಬ್ರಾಕೆಟ್ ಕಂಪ್ಲೀಟ್. ಇಲ್ಲಿ ಡಿ ಏನ್ ಕೊಟ್ಟಿದ್ದಾರೆ, ಇಲ್ಲಿ 3 ಇದೆ, ಇಲ್ಲಿ 8 ಇದೆ. ನಾನು ನಿಮ್ಗೆ ಡಿ ಸೂತ್ರನ ನಾನು ನಿಮ್ಗೆ ಹೇಳಿದೆ. ಸೊ ಡಿ ಸೂತ್ರ ನಾವು ಹೇಗೆ ಬಿಡಿಸ್ಬೇಕಂತ ಕೂಡ ನಾವು ನಿಮ್ಗೆ ಹೇಳಿದ್ವಿ. ಸೊ ಇಲ್ಲಿ ನಾನಿಲ್ಲಿ ದಂಡಿಯಲ್ಲಿ ಬರಿತಾ ಇದ್ದೀನಿ, ಇದನ್ನ ನೀವು ನೋಟ್ ಮಾಡ್ಕೊ. ಡಿ ಇಸ್ ಈಕ್ವಲ್ ಟು a1 ಮೈನಸ್ a2. ಸೊ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ a1 ಇದೆ, a2 ಇದೆ. ಸೊ ಇಲ್ಲಿ a1 ಅಂದ್ರೆ 8, a2 ಅಂದ್ರೆ 3. ಇಲ್ಲಿ 8 ಮೈನಸ್ ನಾವು 3ನ ತಗೊಳ್ಳೋಣ. ನಾವು ಈಗ ಡಿ ನ ಕಂಡು ಹಿಡಿಬೇಕಂದ್ರೆ 8 ಮೈನಸ್ 3ನ ನಾವು ಕಂಡು ಹಿಡಿಬೇಕು. ಸೊ ಇದು 8 ಮೈನಸ್ 3 ಒಳಗಡೆ 8 ಹೋಗಂಗಿಲ್ಲ. ಸೊ ಈಗ 8 ಒಳಗಡೆ 3 ಹೋದ್ರೆ ಏನಾಯ್ತು, ಎಷ್ಟು ಬಂತಂದ್ರೆ 8 ಒಳಗಡೆ 3 ಹೋದ್ರೆ ಈಗ ನಿಮ್ಗೆ 5 ಬರುತ್ತೆ. 5 ಇಲ್ಲಿ ಏನಿದೆ ಮೈನಸ್, ನಾವು ಈಗ -5ನ ನಾವು ಇಲ್ಲಿ ಬರ್ಕೊಳ್ಳೋಣ. ಇಲ್ಲಿ -5 ಇರೋ ಸಲುವಾಗಿ ನಾವು ಇಲ್ಲಿ ಬ್ರಾಕೆಟ್ ನ ಹಾಕೊಳ್ಳೋಣ ಅದಕ್ಕೂ ಒಂದು, ಯಾಕಂದ್ರೆ ಕನ್ಫ್ಯೂಸ್ ಆಗ್ಬಾರ್ದಂತ. ಸೊ ನಾವು ಇದು ಮೇಲ್ಗಡೆ ಏನೇನಿದೆ ಅಲ್ವಾ ನಾವು ಇದನ್ನ ಎಲ್ಲ ಎರೇಸ್ ಮಾಡೋಣ. ಇರೇಸ್ ಮಾಡ್ಬಿಟ್ಟು ಇದು ಕೆಳಗಡೆ ಏನೇನಿದೆಯಲ್ವಾ ಈ ಕೆಳಗಿನ ಪಾರ್ಟ್ ಇದನ್ನ ನಾವು ಮೇಲ್ಗಡೆ ಶಿಫ್ಟ್ ಮಾಡ್ಬಿಟ್ಟು ನಾವು ಮತ್ತೆ ಮುಂದೆ ಸ್ಟಾರ್ಟ್ ಮಾಡೋಣ. ಸೊ ಈಗ ನಾನೆಲ್ಲ ಇರೇಸ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಇಲ್ಲಿ Sn is equal to 22 divided by 2 bracket 2 into 8. ಅಲ್ಲಿ 2 into 8 ನೀವು ಅದನ್ನ ನೀವು ನೋಟ್ ಮಾಡ್ಕೊಂಡಿರ್ಬೇಕು. 2 into 8. ಈಗ ನಾವು ಇಲ್ಲಿ 2 into 8 2 ಎಂಟ್ಲೆ ಎಷ್ಟಪ್ಪ, 2 ಎಂಟ್ಲೆ 16. 16ನ ನಾವು ಇಲ್ಲಿ ಬರ್ಕೊಳ್ಳೋಣ. a1 8 ಇಂತು ನಾವು ಇಲ್ಲಿ 8ನ ತಗೊಂಡಿದೀವಿ, ನೀವು ಅದರಲ್ಲಿ ನೋಡ್ಬೋದು ಕೂಡ, ಸ್ವಲ್ಪ ಹಿಂದೆ ಮಾಡಿ ನೀವು ನೋಡಿ. ಸೊ ಇಲ್ಲಿ ನಾವು 16 ಪ್ಲಸ್ ಬ್ರಾಕೆಟ್ 22 ಮೈನಸ್ 1 ಅಂತ ಇತ್ತು, ನಾವು ಇಲ್ಲಿ 21 ಬ್ರಾಕೆಟ್ ಕಂಪ್ಲೀಟ್ ಮತ್ತೆ ಬ್ರಾಕೆಟ್ -5. ಇದು ಹೀಗಿತ್ತಲ್ವ ಗೈಸ್. ಸೊ ಈಗ ನಾವು Sn is equal to 22 divided by 2 ಸೇಮ್ ಇಟ್ಕೊಳ್ಳೋಣ, ಬ್ರಾಕೆಟ್ ಇಲ್ಲಿ 21 into 5, ಇಲ್ಲಿ ಪ್ಲಸ್ ಇಂಟು ಮೈನಸ್, ನೀವು ಇಲ್ಲಿ ನೋಡ್ಬೋದು ಪ್ಲಸ್ ಇಂಟು ಮೈನಸ್ ಯಾವತ್ತೂ ಮೈನಸ್ ಆಗುತ್ತೆ ಗೈಸ್, ಪ್ಲಸ್ ಇಂಟು ಮೈನಸ್ ಆಗುತ್ತೆ. ನಾನು ಆ ಸೂತ್ರವನ್ನು ನಿಮಗೆ ಒಂದು ಶಾರ್ಟ್ ಮುಖಾಂತರ ಮಾಡಿ ಆ ಸೂತ್ರವನ್ನು ಕೂಡ ನಾನು ನಿಮಗೆ ಬಿಡ್ತೀನಿ. ಸೊ ಇಲ್ಲಿ ನೋಡಿ ಈಗ 21 5 105, ಇಲ್ಲಿ ನಾವು 16ಗೆ 16 ನಾವು ಬರ್ಕೊಳ್ಳೋಣ, ಪ್ಲಸ್ ಇಲ್ಲಿ ನಾವು ಮೈನಸ್ ಇದನ್ನ ಬಿಟ್ಬಿಡೋಣ. ಈ ಪ್ಲಸ್ ಏನಿದೆ ಅಲ್ವಾ ಈಗ ನಾವು ಈ ಪ್ಲಸ್ ನ ತೆಗೋಣ, ಏನಕ್ಕಂದ್ರೆ ಇಲ್ಲಿ ಮೈನಸ್ ಅಂತ ಬರುತ್ತೆ.
ಇದ್ರ ಹಿಂದ್ಗಡೆ ಪ್ಲಸ್ ಅಂತ ಇತ್ತು, ನಾವು ಈಗ ಮೈನಸ್ ಅಂತ ಬರೀಬೇಕು. ಏನಕ್ಕಂದ್ರೆ ಇಲ್ಲಿ ಮೈನಸ್ ಚಿಹ್ನೆ ಇದೆ. ಸೊ ಮೈನಸ್ 105, 21 ಇಲ್ಲಿ 105. ಸೊ 105 ಬಂತು. ಈಗ ನಾವೇನ್ ಮಾಡ್ಬೇಕಂದ್ರೆ 105ರಲ್ಲಿ 16ನ ನಾವು ಕಳಿಬೇಕು. ಇಲ್ಲಿ ಎಷ್ಟು ಬರುತ್ತೆ ಆನ್ಸರ್ ನಮಗೆ? ನಾವು ನೋಡೋಣ ಈಗ. SN = 22 / 2 ಬ್ರಾಕೆಟ್ 105ರಲ್ಲಿ ನಾವು 16 ಕಳೆದ್ರೆ ನಿಮ್ಗೆ 89 ಬರುತ್ತೆ. 89ನ ನಾವು ಇಲ್ಲಿ ಬರ್ಕೊಳ್ಳೋಣ. ಬ್ರಾಕೆಟ್ ಕಂಪ್ಲೀಟ್. ಇಲ್ಲಿ ಇಂಟು, ಇದು ಭಾಗಾಕಾರ ಇದೆ ಗೈಸ್. ಇಲ್ಲಿ ಇಂಟು, ಇಲ್ಲಿ ಬ್ರಾಕೆಟ್ ಅಂದ್ರೆ ಏನಪ್ಪಾ? ಇಂಟು. ಬ್ರಾಕೆಟ್ ಅಂದ್ರೆ ಯಾವತ್ತು ಇಂಟು. ನೀವು ಇದನ್ನ ನೀವು ತಲೆಯಲ್ಲಿ ಇಟ್ಕೋಬೇಕು. ಇಲ್ಲಿ 89, ಇದು 2 89 ಕಟ್ತಾ ಹೋಗಂಗಿಲ್ಲ. ಏನಕ್ಕಂದ್ರೆ ಇಲ್ಲಿ 9 ಇದೆ, ಕಟ್ತಾ ಹೋಗಂಗಿಲ್ಲ. ಸೊ 2 1 2 11 11 ಇಂಟು 88. ಈಗ ನಮ್ಗೆ ಇಲ್ಲಿ ಉಳಿತು. ಇಲ್ಲಿ 11 ಇದೆ, ಇಲ್ಲಿ 88 ಇದೆ. ನಾವು ಇದನ್ನ ಎರೇಸ್ ಮಾಡ್ಬಿಡೋಣ. ನೀವು ಇದನ್ನ ನೋಟ್ ಮಾಡ್ಕೋಬೇಕು ಫಾಸ್ಟ್ ಆಗಿ. ಸೊ SN = 11 × 89. ಸೊ ಇದರ ಆನ್ಸರ್ ನಾವು ನೋಡೋಣ. ಇಲ್ಲಿ SN ಇರುತ್ತೆ. ಸೊ ಆನ್ಸರ್ 11 × 89 ಏನಾಗುತ್ತೆ ನೋಡೋಣ. 11 × 89 ಏನಾಗುತ್ತೆ ಇಲ್ಲಿ ನೋಡಿ. ಇಲ್ಲಿ 9 11 ನೋಡೋಣ. ಈಗ ಸಿಂಪ್ಲಿಫೈ ಮಾಡಿ. 9 11 99, 9 ಕೈಲ 9, 8 8 11 88. 88ರಲ್ಲಿ 9ನ ಕೂಡಿಸೋಣ, ಅವಾಗ 97 ಆಗುತ್ತೆ. 97. ಸೊ ಆನ್ಸರ್ ಈಸ್ 979. ಇಷ್ಟು ಬರೆದರೆ ಸಾಕು, ನಿಮಗೆ 3 ಮಾರ್ಕ್ಸ್ ನಿಮಗೆ ಸಿಕ್ಬಿಡುತ್ತೆ. ಸೊ ಇದೇ ಗೈಸ್ ಸಮಾಂತರ ಶ್ರೇಣಿ ಫಸ್ಟ್ ಟೈಪ್ ಮತ್ತು ಸೆಕೆಂಡ್ ಟೈಪ್. ಸೊ ನಾನು ಮತ್ತೆ ಇಂಟು ಹೇಗೆ ಮಾಡ್ಬೇಕಂತ ನಾನು ಒಂದು ಶಾರ್ಟ್ ಮುಖಾಂತರ ನಾವು ನಿಮಗೆ ಬಿಡ್ತೀವಿ. ಸೊ ಅಲ್ಲಿ ತನಕ ನೋಡ್ತಾ ಇರಿ ಎಕ್ಸಲೆನ್ಸ್ ಇನ್ ಸ್ಟಡೀಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್. ಹ್ಯಾವ್ ಎ ನೈಸ್ ಡೇ.